ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಅರಣ್ಯಕಾಂಡ 14ನೇ ಅಧ್ಯಾಯ ಅದರ 9ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ. ಹಲ್ಲೆಲೂಯಾ. ನಮ್ಮ ಕಡೆ ಯಾರಿದ್ದಾರೆ? ಯೆಹೋವ ದೇವರಿದ್ದಾರೆ, ಅವರಿಗೆ ಭಯಪಡಬೇಡಿರಿ. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ಕಾಲೇಬನು ಹೇಳುವಂಥ ಮಾತನ್ನ ನಾವು ಈ ವಚನದಲ್ಲಿ ನೋಡ್ತಾ ಇದ್ದೇವೆ. ಇಸ್ರಾಯೇಲರಲ್ಲಿ 12 ಜನರನ್ನ ಕುಲಕ್ಕೆ ಸರಿಯಾಗಿ ಆಯ್ಕೆ ಮಾಡಿ ಅವರು ಹೋಗಬೇಕಾಗಿದ್ದಂಥ ಕಾನಾನ್ ದೇಶವನ್ನು ನೋಡಿಕೊಂಡು ಬರುವುದಕ್ಕೋಸ್ಕರ ಕಳಿಸುವಾಗ ಅದನ್ನು ನೋಡಿಕೊಂಡು ಬಂದಂಥ ಜನರು ಹೇಳಿದ ಮಾತುಗಳು ಇದಾಗಿದೆ. ಹಲ್ಲೆಲೂಯಾ. ಅರಣ್ಯಕಾಂಡ 13ನೇ ವಚನದಲ್ಲಿ ನಾವು ನೋಡ್ತೇವೆ. ಅರಣ್ಯಕಾಂಡ 13:30 ನಾವು ನೋಡ್ತೇವೆ, ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಹಲ್ಲೆಲೂಯಾ. ನೋಡ್ರಿ, ಕಾಲೇಬನು ನೋಡಿದಂಥ ಆ ದೃಶ್ಯಗಳನ್ನ, ಆ ಒಂದು ದೇಶವನ್ನ ಸಂಚರಿಸಿ ನೋಡಿದಂಥ ಎಲ್ಲ ಒಂದು ದೃಶ್ಯಗಳನ್ನ ಸೆರೆ ಹಿಡಿದು ಅದರಲ್ಲಿದ್ದಂಥ ನೆಗೆಟಿವಿಟಿ ಆಗಿರುವಂಥ ಕಾರ್ಯಗಳನ್ನ ಅವನು ಬದಿಗಿಟ್ಟು ಅದರಲ್ಲಿರುವಂಥ ಒಂದು ಪಾಸಿಟಿವ್ ಆಗಿರುವಂಥ ಮಾತುಗಳನ್ನ ಅಲ್ಲಿ ಮಾತನಾಡೋದನ್ನ ನಾವು ನೋಡ್ತೇವೆ. ಆದ್ರೆ ಇಲ್ಲಿ ಇಸ್ರಾಯೇಲರು ಮಾತನಾಡಿದಂಥ ಮಾತುಗಳನ್ನ ನಾವು ನೋಡೋದಾದ್ರೆ ನೋಡ್ರಿ, ಒಂದು 13:32ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಎಂಬುದಾಗಿ ಅವರು ನಮಗೆ ಶಕ್ತಿ ಇಲ್ಲ ಅನ್ನುವ ಹಾಗೆ ಮಾತನಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ನೋಡುವಾಗ ಅಶುಭ ಸಮಾಚಾರವನ್ನ ಹೇಳುವವರಾಗಿ, ಒಂದು ನಮಗೆ ಶಕ್ತಿ ಸಾಲದು, 2 ಅಶುಭ ಸಮಾಚಾರವನ್ನ ಹೇಳ್ತಾ ಇದ್ದಾರೆ, 3ನೇದು ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನ ನುಂಗಿ ಬಿಡುತ್ತದೆ ಎಂಬುದಾಗಿ ಇಲ್ಲಿ ಹೇಳುವುದನ್ನ ನೋಡ್ತೇವೆ. ಅದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು. ಅವರು ನೋಡಿದಂಥ ದೃಶ್ಯಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಮನುಷ್ಯರು ತುಂಬಾ ಎತ್ತರದವರಾಗಿದ್ದಾರೆ, ಉನ್ನತ ಪುರುಷರಾಗಿದ್ದಾರೆ. ನಾವು ಅವರ ಮುಂದೆ ಮಿಡತೆಗಳಂತೆ ಇದ್ದೇವೆಂದು ತಿಳಿದುಕೊಂಡೆವು. ಇವರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಮುಂದೆ ತುಂಬಾ ಒಂದು ಕೆಳಮಟ್ಟದಲ್ಲಿ ಮಾತನಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು. ಹಲ್ಲೆಲೂಯಾ. ನೋಡ್ರಿ ಪ್ರಿಯರೇ, ಇಸ್ರಾಯೇಲ್ ದೇಶವನ್ನ ಉದಾಹರಣೆಯಾಗಿ ಅವರು ನೋಡಿಕೊಂಡು ಬಂದಂತ ದೇಶದ ಕುರಿತಾಗಿ ಇಲ್ಲಿ ಆ ಒಂದು 10 ಜನ ಕುಲದ ಜನರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ರಿಪೋರ್ಟ್ ಯಾವ ರೀತಿ ಅಂತಂದ್ರೆ, ಎಲ್ಲ ಒಂದು ನಕಾರಾತ್ಮಕವಾಗಿ ನೆಗೆಟಿವಿಟಿ ಆಗಿ ಅಲ್ಲಿ ಹೇಳ್ತಾ ಇದ್ದಾರೆ. ನಮಗೆ ಶಕ್ತಿ ಸಾಲದು, ನಾವು ಹೋಗೋದಕ್ಕಾಗೋದಿಲ್ಲ, ಆ ದೇಶದ ಜನರು ತುಂಬಾ ಎತ್ತರದಲ್ಲಿದ್ದಾರೆ, ಉನ್ನತ ಪುರುಷರು, ನಮ್ಮನ್ನ ನೋಡಿದ್ರೆ ಅವ್ರೇನ್ ಮಾಡ್ತಾರೆ, ನುಂಗು ಹಾಕೋ ತರ ಇದ್ದಾರೆ, ನಾವು ಅವ್ರ ಕಣ್ಣು ಮುಂದೆ ಮಿಡತೆಗಳೇ ಆಗಿದ್ದೇವೆ ಎಂಬುದಾಗಿ ಒಂದು ನೆಗೆಟಿವಿಟಿ ಆಗಿ ಅವರು ಮಾತನಾಡುವುದನ್ನ ನಾವು ನೋಡ್ತೇವೆ. ಅದೇ 14ನೇ ಅಧ್ಯಾಯದ ಒಂದು 1ನೇ ಭಾಗವನ್ನ ನಾವು ನೋಡುವಾಗ ಆ ಜನರು ಏನ್ ಮಾಡಿದ್ರು ಎಂಬುದಾಗಿ ನೋಡುವಾಗ, ಇಡೀ ರಾತ್ರಿ ಅವರು ಅಳ್ತಾ ಇದ್ರಂತೆ. ಇಡೀ ರಾತ್ರಿ ಜನರೆಲ್ಲ ಅಳ್ತಾ ಇದ್ರು. ಇಸ್ರಾಯೇಲ್ ಜನರು ಸಹ ಅವರ ಮಾತುಗಳನ್ನ ನಂಬಿ ಏನ್ ಮಾಡಿದ್ರು ಎಂಬುದಾಗಿ ನೋಡುವಾಗ ಅವರು ಇಡೀ ರಾತ್ರಿ ಅಳ್ತಾ ಇದ್ರಂತೆ. ಅವ್ರು ಅಳುತ್ತಾ ಮೋಶೆ ಆರೋನರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಗುಣಗುಟ್ಟಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಗುಣಗುಟ್ಟಿ ಮಾತನಾಡಿ, ನಾವು ಐಗುಪ್ತ ದೇಶದಲ್ಲೇ ನಾವು ಸತ್ತಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು, ಅರಣ್ಯದಲ್ಲೇ ನಾವು ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿತ್ತು, ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ ಎಂಬುದಾಗಿ ಮಾತನಾಡ್ತಾ ಇದ್ದಾರೆ. ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ, ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದು ಎಂಬುದಾಗಿ ಈ ರೀತಿಯಾಗಿ ಗುಣಗುಟ್ಟುವುದನ್ನ, ದೇವರಿಗೂ ಮತ್ತೆ ಮೋಶೆ ಆರೋನರಿಗೂ ಗುಣಗುಟ್ಟುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡ್ರಿ, ಇವರು ಕೊಟ್ಟಂತ ಪ್ರತಿಯೊಂದು ಮಾತುಗಳು ಎಲ್ಲ ನೆಗೆಟಿವಿಟಿ ಆಗಿತ್ತು. ಆ ಮಾತುಗಳು ಮನುಷ್ಯರನ್ನ ಕುಗ್ಗಿಸುವ ಆಗಿತ್ತು. ಆ ಮಾತುಗಳನ್ನ ಅವರು ನಂಬಿ ಅದೇ ರೀತಿನೇ ಅವರು ಸಹ ಏನ್ ಮಾಡಕ್ಕೆ ಶುರು ಮಾಡಿದ್ರು ಅಂತ ನೋಡುವಾಗ
ಗುಣಗುಟ್ಟುವುದಕ್ಕೆ ಶುರು ಮಾಡಿದ್ರು. ಅದೇ ಅವರ ಜೊತೆ ಹೋದಂಥ ಯೆಹೋಶುವನು ಕಾಲೇಬನು ಸಹ ಸಂಚಾರ ಮಾಡಿ ನೋಡಿಕೊಂಡು ಬಂದಂಥ ಯೆಹೋಶುವನು ಕಾಲೇಬನ ಬಾಯಲ್ಲಿ ನಾವು ನೋಡುವಾಗ, ಅವರ ಬಾಯಲ್ಲಿ ಯಾವ ರೀತಿ ಮಾತುಗಳು ಬಂತು ಎಂಬುದಾಗಿ ನೋಡುವಾಗ ನೋಡ್ರಿ, 14-17ನೇ ವಚನದಿಂದ ನಾವು ನೋಡೋದಾದ್ರೆ, ನಾವು ಸಂಚರಿಸಿ ನೋಡಿದ ದೇಶವು ಅತ್ಯುತ್ತಮವಾದದ್ದು, ಅದು ಹಾಲು ಜೇನು ಹರಿಯುವ ದೇಶ. ಯೆಹೋವನು ನಮ್ಮನ್ನ ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನ ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನು. ಹಲ್ಲೆಲೂಯಾ. ಹೀಗಿರುವುದರಿಂದ ಯೆಹೋವನಿಗೆ ತಿರುಗಿ ಬೀಳಬೇಡಿರಿ, ಅದಲ್ಲದೆ ಆ ದೇಶದ ಜನರಿಗೆ ದಿಗಿಲು ಪಡಬೇಡಿರಿ. ನಾವು ಅವರನ್ನು ನುಂಗಿ ಪುಷ್ಟಿಯಾಗುವೆವು. ಅವರಿಗೆ ನೆರಳಾಗಿದ್ದ ದೇವರು ಅವರನ್ನು ಕೈ ಬಿಟ್ಟನು. ನಮ್ಮ ಕಡೆ ಯೆಹೋವನು ಇದ್ದಾನೆ, ಅವರಿಗೆ ಭಯಪಡಬೇಡಿರಿ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವಿತಗಳಲ್ಲೂ ಸಹ ನಮ್ಮ ಕಣ್ಣು ಮುಂದೆ ಎದುರಾಗುವಂಥ ಕಷ್ಟದ ಪರಿಸ್ಥಿತಿ ಆಗಿರ್ಬೋದು, ಯಾವುದೋ ಒಂದು ಇಕ್ಕಟ್ಟಾದ ಪರಿಸ್ಥಿತಿಗಳಾಗಿರ್ಬೋದು, ಅನೇಕ ಬಾರಿ ನಮ್ಮ ಸುತ್ತಲೂ ಇರುವಂಥ ಕಾರ್ಯಗಳು, ನಮ್ಮ ಕಣ್ಣು ಮುಂದೆ ಆಗ್ತಾ ಇರುವಂಥ ಕಾರ್ಯಗಳು, ಕುಟುಂಬಗಳಲ್ಲಿ ಆಗ್ತಾ ಇರುವಂಥ ಕಾರ್ಯಗಳು, ನಮ್ಮ ಜೀವಿತದಲ್ಲಿ ಆಗ್ತಾ ಇರುವಂಥ ಕಾರ್ಯಗಳು ಕೆಲವೊಂದು ನಮಗೆ ಇದೇ ರೀತಿಯಾಗಿ ನಕಾರಾತ್ಮಕವಾಗಿ ನಮ್ಮ ಒಂದು ಮನಸ್ಸಿನಲ್ಲಿ ಮಾತನಾಡುವಂಥದ್ದಾಗಿದೆ. ಇಲ್ಲಾಂದರೆ ಅನೇಕರು ನಮ್ಮ ವೈರಿಗಳು ಸಹ ನಮಗೆ ವಿರೋಧವಾಗಿ ಅವರು ಸಹ ಮಾತನಾಡ್ತಾರೆ ಅಲ್ವಾ. ಯಾರಾದರೂ ಒಬ್ಬರು ನಮ್ಮ ಒಂದು ಕುಟುಂಬದಲ್ಲಿ ಹುಷಾರಿಲ್ಲದೆ ಅನಾರೋಗ್ಯದ ಬಳಲುವುದನ್ನು ನೋಡುವಾಗ ಅವ್ರು ಹೇಳ್ತಾರೆ, ಇವರು ಅಷ್ಟೇ, ಇನ್ನು ಅನಾರೋಗ್ಯ ಬಂದಾಯಿತು, ಇವರ ಪರಿಸ್ಥಿತಿ ಅಷ್ಟೇನೆ, ಇನ್ನಿವರು ಮರಣನೇ ಹೊಂದುತ್ತಾರೆ. ಈ ರೀತಿಯಾಗಿ ನಮ್ಮ ಕುಟುಂಬಗಳಲ್ಲಿರುವಂಥ ಕಾರ್ಯಗಳನ್ನು ಕುರಿತು ನೆಗೆಟಿವಿಟಿಯಾಗಿ ಮಾತನಾಡ್ತಾರೆ. ಇವರ ಮಕ್ಕಳ ಜೀವಿತ ಅಷ್ಟೇ, ಇವ್ರ ಮಕ್ಕಳಿಗೆ ಮದುವೆ ಆಗೋದಿಲ್ಲ, ಇವರು ಮುಂದೆ ಹೋಗೋದಿಲ್ಲ, ಇವರ ಜೀವಿತಗಳು ಅಷ್ಟೇ, ಇವರ ಬಿಸ್ನೆಸ್ ಅಷ್ಟೇ, ನೋಡ್ರಿ ನಾವು ಮುಂದೆ ಹೋಗೋದಿಲ್ಲ ಎಂಬುದಾಗಿ ಅನೇಕ ನೆಗೆಟಿವಿಟಿ ಆಗಿರುವಂಥ ಮಾತುಗಳನ್ನ ಮಾತಾಡ್ತಾರೆ. ಕೆಲವೊಂದು ಸಾರಿ ಅವರು ಮಾತನಾಡುವುದನ್ನು ಸಹ ನಾವು ಸಹ ಕೇಳಿ, ನಾವು ಸಹ ಕೆಲವೊಂದು ಬಾರಿ ಹೌದೇನೋ, ನಮ್ಮ ಜೀವಿತ ಹೀಗೆ ಆಗುತ್ತೇನೋ, ಇಷ್ಟೇ ಆಗುತ್ತೇನೋ, ಇವ್ರು ಅಂದ ಹಾಗೇನೆ ಆಗುತ್ತೇನೋ ಅನ್ನುವ ಹಾಗೆ ನಾವು ಫೀಲ್ ಮಾಡ್ತೇವೆ ಅಲ್ವಾ. ಆದರೆ ನಮ್ಮ ಬಾಯಲ್ಲಿ ಯಾವ ಥರ ಮಾತುಗಳು ಬರಬೇಕು? ಹಲ್ಲೆಲೂಯಾ. ಕಾಲೇಬನು ಯೆಹೋಶುವನು ಅವರು ಹೇಳ್ತಾ ಇದ್ದಂಥ ಮಾತುಗಳು ನಮ್ಮ ಬಾಯಲ್ಲಿ ಬರಬೇಕಾಗಿದೆ ಪ್ರಿಯರೇ. ಯಾಕಂದರೆ ಅವರ ಮಾತುಗಳು ನಿಜವಾಗಿಯೂ ಅವರು ಆ ದಿನದಲ್ಲಿ ಮಾತನಾಡಿದ ಮಾತುಗಳ ನಿಮಿತ್ತವಾಗಿ ಯೆಹೋಶುವನು ಕಾಲೇಬನು ಕಾನಾನ್ ದೇಶಕ್ಕೆ ಅವರಿಬ್ಬರು ಕಾಲಿಡುವುದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಇವರ ಜೊತೆ ಹೋದಂಥ 10 ಜನರು ಸಹ ವ್ಯಾಧಿಯಿಂದ ಸತ್ತರೆಂಬುದಾಗಿ ದೇವರ ವಾಕ್ಯ ಹೇಳುವುದನ್ನು ನಾವಿಲ್ಲಿ ನೋಡ್ತೇವೆ. ಅರಣ್ಯಕಾಂಡ 14ನೇ ಅಧ್ಯಾಯ ಅದರ 37ನೇ ವಚನದಲ್ಲಿ ನಾವು ನೋಡ್ತೇವೆ, ಅವರು ವ್ಯಾಧಿಯಿಂದ ಸತ್ತರು ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಕಾಲೇಬರು ಯೆಹೋಶುವನು ಅವರು ಹೋಗಿ ನೋಡಿ ಕಾಲಿಟ್ಟು ಅಲ್ಲಿದ್ದಂಥ ಎಲ್ಲ ಒಂದು ದೃಶ್ಯಗಳನ್ನು ನೋಡಿಕೊಂಡು ಬಂದಂಥ ಕಾಲೇಬನು ಯೆಹೋಶುವನು ಮಾತ್ರವೇ ಆ ಒಂದು ಕಾನಾನ್ ದೇಶಕ್ಕೆ ಕಾಲಿಡುವುದನ್ನು ನಾವು ನೋಡ್ತಾ ಇದ್ದೇವೆ. ಇದರಲ್ಲಿರುವಂಥ ಡಿಫ್ರೆನ್ಸ್ ಒಂದೇನೆ, ನಾವು ಯಾವ ಮಾತುಗಳನ್ನು ಮಾತನಾಡ್ತೇವೆ, ಕುಗ್ಗಿಸುವಂಥ ಮಾತುಗಳ, ಇಲ್ಲಾಂದರೆ ಧೈರ್ಯಪಡಿಸುವಂಥ ಮಾತುಗಳ, ನಾವು ಸೋತು ಹೋಗ್ತೇವೆ, ನಮ್ಮ ಜೀವಿತ ಇಷ್ಟೇ ಎಂಬುದಾಗಿ ನಾವು ಮಾತನಾಡ್ತಾ ಇದ್ದೇವ? ಇಲ್ಲ, ನನ್ನ ದೇವರು ನನ್ನ ಜೊತೆ ಇದ್ದಾರೆ, ಆತನು ನನ್ನನ್ನು ಕೈ ಬಿಡುವುದಿಲ್ಲ, ಆತನು ನನ್ನನ್ನು ನಡೆಸ್ತಾನೆ, ನನ್ನ ಕುಟುಂಬ ಚೆನ್ನಾಗಿರುತ್ತೆ, ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿರ್ತೇನೆ, ನನ್ನ ಜೀವನ ಚೆನ್ನಾಗಿರುತ್ತೆ, ನಮ್ಮ ಕುಟುಂಬ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಉನ್ನತವಾದಂಥ ಉದ್ಯೋಗಗಳನ್ನು ಪಡೆದುಕೊಳ್ತಾರೆ, ಅವರಿಗೆ ಒಂದು ಒಳ್ಳೆ ಸಂಬಂಧಗಳು ಬರುತ್ತದೆ, ಒಂದು ಒಳ್ಳೆ ರೀತಿ ಮದುವೆ ಆಗುತ್ತದೆ, ನಾನು ಎಜುಕೇಷನಲ್ಲಿ ನಾನು ಪಾಸ್ ಆಗ್ತೇನೆ, ನನಗೆ ಆ ಜಾಬ್ ಸಿಗುತ್ತೆ. ಈ ರೀತಿಯಾದಂಥ ಮಾತುಗಳನ್ನು ನಾವು ಮಾತನಾಡಬೇಕು. ಹಲ್ಲೆಲೂಯಾ. ನಮ್ಮ ಬಾಯಲ್ಲಿ ಶುಭವನ್ನೇ ನಾವು ಮಾತನಾಡಬೇಕು. ನಾವು ಯಾವಾಗ ಶುಭವನ್ನು ಮಾತನಾಡ್ತೇವೋ ಆ ಮಾತುಗಳೇ ನಮ್ಮ ಜೀವಿತಗಳಲ್ಲಿ ಅದು ನೆರವೇರುವಂಥದ್ದಾಗಿದೆ. ಒಂದು ವೇಳೆ ಅನಾರೋಗ್ಯದ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಮರಣದ ಹಾಸಿಗೆಗಳಲ್ಲಿ ನೀವು ಮಲಗಿರ್ಬೋದು, ಅನೇಕರು ಕುಟುಂಬಗಳಲ್ಲಿ ಒಂದು ವೇಳೆ ಆ ರೀತಿ ಆಗ್ತಾ ಇರ್ಬೋದು. ಆದರೆ ನಿಮ್ಮ ಬಾಯಲ್ಲಿ ಎಂದಿಗೂ ಸಹ ಮರಣ ಸಂಭವಿಸುತ್ತದೇನೋ ಎಂಬುವಂಥ ಮಾತುಗಳು ಬರಬಾರ್ದು. ಯಾವುದೇ ಒಂದು ಅನಾರೋಗ್ಯ ಬಂದರೆ, ಈ ಅನಾರೋಗ್ಯ ಬಂದರೆ ಅಷ್ಟೇ ಇನ್ನು ಮುಗಿಯಿತು, ಈ ಅನಾರೋಗ್ಯ ಅದು ವಾಸಿ ಆಗುವಂಥದ್ದಲ್ಲ, ಇದು ನಿಜವಾಗಿಯೂ ಸಾವಿಗೆ ಕರ್ಕೊಂಡು ಹೋಗ್ಬೋದೇನೋ ಎಂಬುವಂಥ ಸಂಶಯಗಳು ನಮ್ಮ ಹೃದಯದಲ್ಲಿ ಬರಬಾರ್ದು. ನಾವು ಸಾಯುವುದಿಲ್ಲ, ನಾವು ಜೀವದಿಂದ ಇರ್ತೇವೆ, ನನ್ನ ಮಕ್ಕಳು ಸಾಯುವುದಿಲ್ಲ, ಜೀವದಿಂದ ಇರ್ತಾರೆ.
ಯಾವ ವ್ಯಕ್ತಿ ಅನಾರೋಗ್ಯ ಬಂದು ಮರಣದ ಹಾಸಿಗೆ ಹಿಡ್ದಿದ್ದಾರೋ ಅವರ ತಲೆ ಮೇಲೆ ಕೈ ಇಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಇವರು ಸಾಯುವುದಿಲ್ಲ, ಇವರು ಜೀವಿಸ್ತಾರೆ, ಇವರು ಜೀವವಾಗಿದ್ದು ದೇವರ ಕಾರ್ಯಗಳನ್ನು ಸಾರುತ್ತಾರೆ ಎಂಬುದಾಗಿ. ಹಾಲೆಲೂಯ. ಇಸ್ರಾಯೇಲ್ ಜನರು ಗುಣಗುಟ್ಟಿದರ ನಿಮಿತ್ತವಾಗಿ ಅಲ್ಲಿ ಇಸ್ರಾಯೇಲ್ರು ಯಾವ ರೀತಿ ಅಶುಭವನ್ನ ನುಡಿದರೋ ಆ ಅಶುಭವೇ ಅವರಿಗೆ ಸಂಭವಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಶುಭವನ್ನು ನುಡಿದಿದ್ದಂಥ ಕಾಲೇಬನು ಯೆಹೋಶುವನು ಒಂದು ಒಳ್ಳೆ ರೀತಿಯಾಗಿ ಆ ದೇಶವನ್ನ ಪ್ರವೇಶಿಸುವುದನ್ನು ನಾವು ನೋಡ್ತೇವೆ. ಹಾಲೆಲೂಯ. ಖಂಡಿತವಾಗಿಯೂ ದೇವರು ಅದೇ ರೀತಿ ನಮಗೆ ಬೇಕಾದಂಥ ಕಾರ್ಯಗಳನ್ನ ಆತನು ಮಾಡುವಾತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ಒಂದು ವೇಳೆ ನೀವು ಈ ರೀತಿಯಾದ ಪರಿಸ್ಥಿತಿಗಳಲ್ಲಿ ಅದು ಹೋಗ್ತಾ ಇರುವುದಾದರೆ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡಿ. ಖಂಡಿತವಾಗಿಯೂ ಆತನು ನಮ್ಮ ಪಕ್ಷವಾಗಿ ನಿಂತುಕೊಂಡು ಆತನು ನಮಗೋಸ್ಕರ ನ್ಯಾಯ ತೀರಿಸುವ ದೇವರಾಗಿದ್ದಾರೆ. ಯಾವುದು ನಮಗೆ ಕೊರತೆ ಆಗಿದೆಯೋ ಅದನ್ನು ದೇವರು ನಮಗೆ ಕೊಟ್ಟು ತೀರಿಸುವ ದೇವರಾಗಿದ್ದಾರೆ. ಯಾವ ಕಾರ್ಯದಲ್ಲಿ ದಿನಮಾನದಲ್ಲಿ ನೀವು ಕಣ್ಣೀರಿಟ್ಟು ದೇವರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಆ ಕಾರ್ಯಗಳನ್ನು ದೇವರು ಎಲ್ಲವನ್ನ ಅಶುಭವಾಗಿರುವಂಥ ಕಾರ್ಯಗಳನ್ನು ಶುಭವಾಗಿ ಒಳ್ಳೆಯದಾಗಿ ಆತನು ಮಾರ್ಪಡಿಸಲು ಯೋಗ್ಯನಾಗಿದ್ದಾನೆ. ಹಾಲೆಲೂಯ. ಆತನನ್ನು ನಂಬಿರಿ. ಖಂಡಿತವಾಗಿಯೂ ಆತನು ನಿಮ್ಮ ಕಣ್ಣುಗಳು ಸಂತೋಷವನ್ನ ಒಳ್ಳೆ ಕಾರ್ಯಗಳನ್ನ ನೋಡುವ ಹಾಗೆ ಆತನು ಮಾಡುವಾತನಾಗಿದ್ದಾನೆ. ಹಾಲೆಲೂಯ. ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೇ, ಪರಿಶುದ್ಧನೇ, ಮಹೋನ್ನತನೇ, ಅದ್ಭುತನೇ, ಅಪಾಯ ಸ್ವಾಮಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ತಂದೆಯಾದ ದೇವರೇ, ನೀವು ಕೊಟ್ಟಂತ ವಾಕ್ಯಗಳಿಗಾಗಿ ಸ್ತೋತ್ರ. ಅವರಿಗೆ ಭಯಪಡಬೇಡಿರಿ, ಯೆಹೋವನು ನಮ್ಮ ಸಂಗಡ ಇದ್ದಾನೆ, ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಕಾಲೇಬನು ಯೆಹೋಶುವನು ಯಾವ ರೀತಿ ಹೇಳಿದರು ಅದೇ ರೀತಿ ಅಪ್ಪ, ನೀವು ನಮ್ಮ ಪರವಾಗಿದ್ದೀರಾ, ನೀವು ನಮ್ಮ ಪಕ್ಷವಾಗಿದ್ದೀರಾ. ನಮ್ಮ ಕಣ್ಣು ಮುಂದೆ ಇರುವಂತ ಪ್ರತಿಯೊಂದು ಸಮಸ್ಯೆಗಳಾಗಿರ್ಬೋದು, ಇಕ್ಕಟ್ಟಾದ ಪರಿಸ್ಥಿತಿಗಳಾಗಿರ್ಬೋದು, ಕಷ್ಟಗಳಾಗಿರ್ಬೋದು, ಯಾರಿಗೂ ಹೇಳುವುದಕ್ಕೆ ಆಗದೇ ಇರುವಂತ ಒಂದು ಮನೋವೇದನೆಗಳಾಗಿರ್ಬೋದು, ಯಾವ ಕಾರ್ಯಗಳು ಇದ್ದರೂ ಸಹ ಅದೆಲ್ಲವನ್ನ ಬದಲಾಯಿಸಲು ನೀನು ಯೋಗ್ಯನಾಗಿದ್ದೀಯಪ್ಪ. ಸ್ತೋತ್ರ ಕರ್ತನೆ. ಆ ಎಲ್ಲ ಅಶುಭವನ್ನ ನೀನು ಶುಭವಾಗಿ ಮಾರ್ಪಡಿಸಲು ನೀನು ಸಮರ್ಥನಾಗಿದ್ದೆ. ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನದಲ್ಲಿ ಯಾರೆಲ್ಲ ಸ್ವಾಮಿ ಯಾವ ಕಾರ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಆ ಕಾರ್ಯದಲ್ಲಿ ಒಂದು ಜಯವನ್ನ ದೇವರೇ ನೀವು ಕೊಡಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಹೌದು ಸ್ವಾಮಿ, ಪ್ರತಿಯೊಬ್ಬರ ಜೀವಿತಗಳನ್ನು ಬದಲಾಯಿಸಿರಿ. ಒಂದು ಶುಭದ ಕಡೆ ದೇವರೇ ಅವರ ಜೀವಿತಗಳನ್ನು ನಡೆಸಿರಿ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂಡ್ ಶೇರ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದಿ ಲಾರ್ಡ್.